You know the first words in the Bible? ದೇವರ ವಾಕ್ಯದಲ್ಲಿ ಇರುವಂತ ಪ್ರಥಮ ವಾಕ್ಯಗಳು ನಿಮಗೆ ಗೊತ್ತಿದೆಯಾ? Genesis 1:1. ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ವಚನ. In the beginning, God. ಆದಿಯಲ್ಲಿ ದೇವರು. Remember that. ಅದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. If you want a happy life, ನಿಮಗೆ ಸಂತೋಷದ ಜೀವಿತ ಬೇಕು ಅಂದ್ರೆ every day, in the beginning, God. ಪ್ರತಿ ದಿವಸ ಆದಿಯಲ್ಲಿ ದೇವರು. Everything that you do, begin with God. That's how the Bible begins. ನೀವು ಮಾಡುವಂತ ಪ್ರತಿ ಕಾರ್ಯವು ದೇವರಿಂದ ಪ್ರಾರಂಭವಾಗಬೇಕು. ಹಾಗೇನೆ ಬೈಬಲ್ ಕೂಡ ಪ್ರಾರಂಭವಾಗುತ್ತೆ. Some of you may have to rush to work in the morning and you don't have time to read the Bible. ಕೆಲವರು ನಿಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ಬೇಕು, ಆತರದಲ್ಲಿ ಇರ್ತೀರಾ, ನಿಮಗೆ ಸಮಯ ಸಿಗೋದಿಲ್ಲ ದೇವರ ವಾಕ್ಯ ಓದ್ಲಿಕ್ಕೆ. Never mind, you try to find some time during the day, evening, night, sometime, at least 15 minutes to read the Bible. ಪರವಾಗಿಲ್ಲ, ಆದ್ರೆ ದಿವಸದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಒಂದು 15 ನಿಮಿಷ ದೇವರ ವಾಕ್ಯ ಓದ್ಲಿಕ್ಕೆ ಸಮಯ ತೆಗಿರಿ. But more than that, as soon as you wake up in your bed, ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಹಾಸಿಗೆಯಿಂದ ಎದ್ದಾಗ, as soon as you wake up, ನೀವು ಎದ್ದ ತಕ್ಷಣ, before you get out of your bed, ನಿಮ್ಮ ಹಾಸಿಗೆಯಿಂದ ಹೊರಗೆ ಬರೋ ಮೊದಲು spend 1 minute talking to your heavenly Father. ನೀವು ಒಂದೇ ನಿಮಿಷ ನಿಮ್ಮ ಪರಲೋಕ ತಂದೆ ಹತ್ರ ಮಾತಾಡೋ ಪ್ರಯತ್ನವನ್ನ ಮಾಡಿ. It's a great joy for me that I begin the day with God. ನನಗೆ ಬಹಳ ಸಂತೋಷದ ವಿಷಯ, ನನ್ನ ದಿವಸದ ಪ್ರಾರಂಭವನ್ನ ದೇವರ ಜೊತೆ ಮಾಡ್ತೀನಿ. And that is as soon as I wake up, before I get out of bed. ಅದು ನಾನು ಎದ್ದ ತಕ್ಷಣ ಹಾಸಿಗೆಯಿಂದ ಹೊರಗೆ ಬರೋ ಮೊದಲೇ. 1 minute is not too much time. 1 ನಿಮಿಷ ಅದು ದೊಡ್ಡ ಸಮಯ ಅಲ್ಲ. If you have more time, take 2 minutes, 5 minutes. ನಿಮಗೆ ಹೆಚ್ಚು ಸಮಯ ಇದ್ರೆ 2 ನಿಮಿಷ ಅಥವಾ 5 ನಿಮಿಷ ತೆಗೆದುಕೊಳ್ಳಿ. But once you get out of bed, you'll be doing so many other things. ನೀವು ಹಾಸಿಗೆಯಿಂದ ಎದ್ದು ಹೊರಗೆ ಬಂದ್ರೆ ನೀವು ಬೇರೆ ವಿಷಯಗಳನ್ನ ಕೆಲಸಗಳನ್ನ ಮಾಡ್ತಾರೆ. As soon as you wake up in the morning, ಬೆಳಗ್ಗೆ ಎದ್ದ ತಕ್ಷಣ talk to God before you talk to anybody else. ನೀವು ಬೇರೆ ಇತರರ ಹತ್ರ ಮಾತಾಡೋದಕ್ಕೆ ಮೊದಲು ದೇವರ ಹತ್ರ ಮಾತಾಡಿ. It will make a difference in your life. ಇದು ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನ ಮಾಡುತ್ತೆ. If you don't believe it, you start from tomorrow and see. ನೀವು ಇದನ್ನ ನಂಬಿಲ್ಲ ಅಂದ್ರೆ ನಾಳೆಯಿಂದ ಪ್ರಾರಂಭ ಮಾಡಿ ನೋಡಿ. In the beginning, God. That's how the Bible begins. ಆದಿಯಲ್ಲಿ ದೇವರು, ಹಾಗೆ ದೇವರ ವಾಕ್ಯ ಪ್ರಾರಂಭವಾಗುತ್ತೆ. And that's how your life must begin every day. ಹಾಗೇನೆ ನಿಮ್ಮ ಜೀವಿತ ಕೂಡ ಪ್ರಾರಂಭವಾಗಬೇಕು. And the other thing I want to say to married people. ಇನ್ನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. And that is primarily to married people. ಅದು ಮುಖ್ಯವಾಗಿ ಮದುವೆ ಆದಂತವರಿಗೆ, but also to others. ಹಾಗೆ ಇತರರಿಗೆ ಕೂಡ. And that is from Ephesians 4:26. ಅದು ಎಫೆಸಿಯ ಪುಸ್ತಕದಲ್ಲಿ ಇದೆ, 4ನೇ ಅಧ್ಯಾಯ 26ನೇ ವಚನ. The last part of that verse. ಕಡೆಯ ಭಾಗ ಆ ವಚನದಲ್ಲಿ, don't let the sun go down on your anger. ನಿಮ್ಮ ಕೋಪದಲ್ಲಿ ಸೂರ್ಯನು ಮುಳುಗುವುದಕ್ಕೆ ಬಿಡಬೇಡಿ. ಸೂರ್ಯನಿಗಿಂತ ಮುಂಚೆ ಸಿಟ್ಟು ತೀರಲಿ ಅಂತ ಹೇಳುತ್ತೆ. Nowadays we have electricity, so we go to bed at 9 o'clock, 10 o'clock. ಇವತ್ತು ನಮ್ಗೆ ವಿದ್ಯುತ್ ಶಕ್ತಿ ಇರೋದ್ರಿಂದ ನಾವು 9 ಗಂಟೆ 10 ಗಂಟೆಗೆ ಮಲಗಲಿಕ್ಕೆ ಹೋಗ್ತೀವಿ. But in the early days when the sun set, it was time for people to go to bed. ಆದ್ರೆ ಇಂದಿನ ದಿವಸಗಳಲ್ಲಿ ಸೂರ್ಯನು ಮುಳುಗಿದಾಗಲೇ ಜನರು ಮಲಗಲಿಕ್ಕೆ ಹೋಗ್ತಾ ಇದ್ರು. They would wake up when the sun rose in the morning. ಬೆಳಿಗ್ಗೆ ಸೂರ್ಯನು ಎದ್ದಾಗ ಅವರು ಎದ್ದೊಳ್ತಾ ಇದ್ರು. So this is like saying, when you go to bed, the meaning of this verse, make sure there is no anger in your heart against anybody in the world. ಈ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ನೀವು ಮಲಗಲಿಕ್ಕೆ ಹೋಗೋ ಸಮಯದಲ್ಲಿ ಯಾರ ವಿರುದ್ಧವಾಗಿಯೂ ನಿಮಗೆ ಯಾವ ಸಿಟ್ಟು ಇರಬಾರದು ಅಂತ. If you and your husband or wife had a fight, please ask forgiveness before you go to sleep. ನಿಮಗೆ ನಿಮ್ಮ ಹೆಂಡತಿಗೆ
ಯಾವ್ದಾದ್ರು ಜಗಳವಾಗಿದ್ರೆ ಅದನ್ನ ಇತ್ಯರ್ಥ ಮಾಡ್ಕೊಳ್ಳಿ ಮಲಗಲಿಕ್ಕೆ ಹೋಗೋ ಮೊದಲು. The best is if you ask forgiveness immediately. ಇದಕ್ಕಿಂತ ಉತ್ತಮವಾದದ್ದು ಯಾವುದು ಅಂದ್ರೆ ತಕ್ಷಣ ಕ್ಷಮೆಯನ್ನು ಕೇಳುವಂತದ್ದು. If you had an argument early in the morning and you got a little angry, ನೀವು ಬೆಳಗ್ಗೆ ಎದ್ದಾಗ ಯಾವ್ದೋ ಒಂದು ವಾಗ್ವಾದ ಮಾಡಿ ಜಗಳ ಮಾಡ್ಕೊಂಡ್ರಿ, husband and wife, ಗಂಡ ಹೆಂಡತಿ, that's a sin. ಅದು ಪಾಪ. Jesus is in your house and he's disturbed by that. ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿದ್ರೆ ಅವರಿಗೆ ಬೇಸರ ಆಗುತ್ತೆ ಈ ವಿಷಯದಿಂದ. You should ask forgiveness immediately from each other. ಅದಕ್ಕಾಗಿ ನೀವು ಒಬ್ಬರಿಂದ ಒಬ್ಬರ ಹತ್ರ ಕ್ಷಮೆ ಕೇಳ್ಕೊಳ್ಬೇಕು ತಕ್ಷಣ. Before you go to work. ನೀವು ಕೆಲಸಕ್ಕೆ ಹೋಗೋ ಮೊದಲೇನೆ. Supposing the Lord came while you're at work. ಉದಾಹರಣೆಗೆ ನೀವು ಕೆಲಸದಲ್ಲಿ ಇರುವಾಗ ಕರ್ತನು ಬಂದುಬಿಟ್ಟು. And you have not set matters right with your wife. ನಿಮ್ಮ ಜೀವಿತದಲ್ಲಿ ಈ ವಿಷಯಗಳನ್ನ ಇತ್ಯರ್ಥ ಮಾಡಿಕೊಂಡಿಲ್ಲ. What do you say? ಏನು ಯೋಚನೆ ಮಾಡ್ತೀರಾ? Lord, please wait. ಕರ್ತನೆ ಸ್ವಲ್ಪ ನಿಲ್ಲು ಅಂತ ಹೇಳ್ತೀರಾ? I have to go home and ask forgiveness. I want to be ready. ನಾನು ಸಿದ್ಧನಾಗಿರ್ಬೇಕು, ಅದಕ್ಕಾಗಿ ನಾನು ಮನೆಗೆ ಹೋಗಿ ಹೆಂಡತಿ ಹತ್ರ ಕ್ಷಮೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ? So see what Jesus said about his coming in Luke 18. ಲೂಕ 18ರಲ್ಲಿ, Luke 17. ಲೂಕ 17ರಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತನ್ನ ನಾವು ನೋಡೋಣ ಈ ಸಂಬಂಧವಾಗಿ. Luke 17:30, this will be like this on the day the Son of Man is revealed. ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಇದೇ ರೀತಿ ಆಗುವುದು. And see how you must be. ಅಲ್ಲಿ ಹೇಗಿರಬೇಕು ಅಂತ ನೋಡಿ. If you're on the housetop, don't go down to the house. ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗೆ ಹೋಗದೇ ಇರಲಿ. And if you're out in the field, don't go back to your house. ನೀವು ಹಾಗೆ ಹೊಲದಲ್ಲಿದ್ರೆ ನೀವು ಮನೆಗೆ ಹೋಗೋ ಅವಶ್ಯಕತೆ ಇರಬಾರ್ದು. Today we don't say field. Today if you're in the office, don't go back. ನಾವು ಹೊಲ ಅಂತ ಹೇಳೋದಿಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಆಫೀಸ್ ಅಂತ ಹೇಳಬಹುದು. Those days there were no offices, everybody was in the field work. ಆ ದಿವಸಗಳಲ್ಲಿ ಆಫೀಸ್ ಅಂತ ಇರ್ಲಿಲ್ಲ, ಎಲ್ಲರೂ ಮನೆಯಲ್ಲಿದ್ರು, ಇಲ್ಲ ಅಂದ್ರೆ ಹೊಲದಲ್ಲಿದ್ರು. What is the meaning of this? If you're in the terrace of your house when Jesus comes, you shouldn't have to go down. ಅಂದ್ರೆ ನಿಮ್ಮ ಮನೆಯ ಮಾಳಿಗೆಯಲ್ಲಿ ಇದ್ರೆ ನೀವು ಕೆಳಗೆ ಹೋಗಬಾರ್ದು ಅನ್ನೋ ಅದರ ಅರ್ಥ ಏನು? And if you're in the office, you don't have to come back to the house. ನೀವು ಆಫೀಸ್ ನಲ್ಲಿದ್ರೆ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂದ್ರೆ ಅದರ ಅರ್ಥ ಏನು? That is because something you have not settled with your wife or husband. ಅದು ಯಾಕೆ ಅಂದ್ರೆ ಗಂಡ ಅಥವಾ ಹೆಂಡತಿ ಹತ್ರ ನೀವು ಯಾವುದೋ ಒಂದು ವಿಷಯ ಸರಿ ಮಾಡ್ಕೊಂಡಿಲ್ಲ ಅಂತ. So you're in the office and the Lord comes here, you should not have to go back. Everything is settled before you go to the office. ನೀವು ಆಫೀಸ್ ನಲ್ಲಿದ್ರೆ ಎಲ್ಲವನ್ನು ಇತ್ಯರ್ಥ ಮಾಡ್ಕೊಂಡಿರ್ಬೇಕು ನೀವು ಹೋಗೋ ಮೊದಲು. Even if you've gone to the upstairs of your house, it should be settled. You don't have to come down and ask forgiveness from your husband or wife. ನೀವು ಮನೆ ಮಾಳಿಗೆಗೆ ಹೋದ್ರೂನು ನೀವು ಅದನ್ನ ಇತ್ಯರ್ಥ ಮಾಡೋ ಅವಶ್ಯಕತೆ ಇರಬಾರ್ದು. ನೀವು ಮುಗಿಸ್ಕೊಂಡು ಅದು ಹೋಗಿರ್ಬೇಕು. And you should not have had some debt you have not yet paid. ನಿಮಗೆ ಯಾವುದೇ ಒಂದು ಸಾಲ ಇರಬಾರ್ದು, ಯಾವುದೋ ಒಂದು ತೀರಿಸದೇ ಇರುವಂತ ಸಾಲ. Please keep these simple things in mind. ನೀವು ಈ ಸಾಧಾರಣ ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. How does the Bible begin? ದೇವರ ವಾಕ್ಯ ಹೇಗೆ ಪ್ರಾರಂಭವಾಗುತ್ತೆ? Beginning God. ಆದಿಯಲ್ಲಿ ದೇವರು. And what are the last words in Revelation? ಪ್ರಕಟಣೆಯಲ್ಲಿ ಇರುವಂತ ಕಡೆಯ ವಚನ ಏನು? The last words in the Bible. ಬೈಬಲ್ ನಲ್ಲಿರುವಂತ ಕಡೆಯ ವಚನ Revelation 21 verse 20. 21 verse 20 brother or 22? 22:20. So 22:21ನೇ ವಚನ. Verse 20. 20ನೇ ವಚನ. Come, Lord Jesus. ಕರ್ತನಾದ ಯೇಸುವೆ ಬಾ. That's how you must every day. Lord, come. I'm waiting for you to come. ಪ್ರತಿ ಸಮಯದಲ್ಲೂ ನಾವು ಇದು ಹೇಳಲಿಕ್ಕೆ ಸಿದ್ಧರಿರಬೇಕು. ಕರ್ತನೇ ಬಾ ನೀವು. So before you go to bed, say, Lord, come. Everything is settled in my life, with my wife, with my neighbors, with my relatives. Everything is settled. Come. ನಾವು ಮಲಗಲಿಕ್ಕೆ ಹೋಗೋ ಮೊದಲು ಕರ್ತನೇ ನೀನು ಬಾ, ನಾನು ಎಲ್ಲ ಬಂಧು ಬಳಗ ನೆರೆಯವರ ಹತ್ರ ಮನೆಯವರ ಹತ್ರ ಎಲ್ಲರ ಹತ್ರ ಎಲ್ಲ ಇತ್ಯರ್ಥ ಮಾಡ್ಕೊಂಡಿದ್ದೀನಿ, ಸರಿ ಮಾಡ್ಕೊಂಡಿದ್ದೀನಿ. That's how you must go to bed. ಹಾಗೆ ನೀವು ಮಲಗಲಿಕ್ಕೆ ಹೋಗ್ಬೇಕು. No anger in your heart. ನಿಮ್ಮ ಹೃದಯದಲ್ಲಿ ಯಾವುದೇ ಸಿಟ್ಟು ಇರಬಾರ್ದು. So from today onwards,
Live your life like. ಹಾಗಿದ್ರೆ ನಿಮ್ಮ ಜೀವಿತದಲ್ಲಿ ಇವತ್ತಿನಿಂದ ಹಾಗಿರ್ಲಿ. As soon as you begin in the morning, spend a few minutes with God, your Father. ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರ ಜೊತೆ ಸ್ವಲ್ಪ ಸಮಯವನ್ನ ಕಳೀರಿ. At least 1 minute or 5 minutes. 1 ನಿಮಿಷ, ಕಡೆ ಪಕ್ಷ ಅಥವಾ 5 ನಿಮಿಷ Talk to Him ಆತನ ಹತ್ರ ಮಾತಾಡಿ. and say, Father, please say something to my heart this morning. ತಂದೆಯೇ, ನನ್ನ ಹೃದಯಕ್ಕೆ ಏನಾದ್ರೂ ಮಾತಾಡು ಅಂತ ಕೇಳಿ. God will remind you something you read in the Bible. Sometime it will come to your mind. ದೇವರು ನಿಮಗೆ ಆ ನೆನಪು ಮಾಡಿಸ್ತಾರೆ. ಯಾವುದೋ ಒಂದು ವಾಕ್ಯ ನೀವು ಓದಿರುವಂತದ್ದು. And then when you go to bed at night, ನೀವು ಮನೆಗೆ ಮಲಗ್ಲಿಕ್ಕೆ ಹೋಗೋ ಮೊದಲು say, Lord Jesus, I'm ready for you to come. Everything is settled in my heart with everybody in the world. ಕರ್ತನಾದ ಯೇಸುವೆ, ನೀನು ಬಾ, ನಾನು ಎಲ್ಲಾ ವಿಷಯದಲ್ಲೂ ಸರಿ ಮಾಡ್ಕೊಂಡಿದ್ದೀನಿ, ನಾನು ಸಿದ್ಧನಾಗಿದ್ದೇನೆ. I have no anger against anybody. ಯಾರ ವಿರುದ್ಧವೂ ಯಾವ ಸಿಟ್ಟು ಇಲ್ಲ. Those whom I've hurt, I've asked forgiveness. ಯಾರು ನನ್ನನ್ನ ನೋಯಿಸಿದರೆ ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ. And those who have hurt me, I've forgiven them. ಯಾರು ನನಗೆ ನೋಯಿಸಿದರೆ ಅವರನ್ನ ಕ್ಷಮಿಸಿದ್ದೀನಿ. Come, Lord Jesus, I'm ready. ಕ್ರಿಸ್ತ ಯೇಸುವೆ, ಬಾ, ನಾನು ಸಿದ್ಧನಿದ್ದೇನೆ. Now, if you live your life like this every day for the rest of this year, ಈ ವರ್ಷದ ಮುಂದಿನ ದಿವಸಗಳಲ್ಲಿ ಈ ತರದ ಜೀವಿತವನ್ನ ಜೀವಿಸಿದ್ರೆ, you'll find a tremendous difference in your life. ನೀವು ಕಂಡುಕೊಳ್ತೀರಾ ಬಹಳಷ್ಟು ವ್ಯತ್ಯಾಸ ನಿಮ್ಮ ಜೀವಿತದಲ್ಲಿ. And you'll find a tremendous difference in your family life. ನೀವು ನಿಮ್ಮ ಕುಟುಂಬ ಜೀವಿತದಲ್ಲಿ ಕೂಡ ಬಹಳ ವ್ಯತ್ಯಾಸವನ್ನ ಕಾಣ್ತೀರಾ. It will be much better than the families of other people around you. ನಿಮ್ಮ ಸುತ್ತಲಿರುವ ಇತರ ಕುಟುಂಬಗಳಿಗಿಂತ ಬಹಳ ವ್ಯತ್ಯಾಸವಾಗಿರುತ್ತೆ. Find a difference in your children. ನಿಮ್ಮ ಮಕ್ಕಳ ಜೀವಿತದಲ್ಲಿ ಕೂಡ ವ್ಯತ್ಯಾಸವನ್ನ ನೋಡ್ತೀರಾ. And even in your work. ನಿಮ್ಮ ಕೆಲಸದ ಜೀವಿತ